ನೋಡಿ, ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಆರೋಗ್ಯ ಹೇಗಿದೆ, ಚೇತರಿಸಿಕೊಂಡಿದ್ದಾರೆ? ಬಹುತೇಕ ಅಭಿಮಾನಿಗಳಿಗೆ ಬಹಳ ಕುತೂಹಲ ಇರುತ್ತೆ. ಖಂಡಿತ ಅವರು ಚೇತರಿಸಿಕೊಂಡಿದ್ದಾರೆ, ಆರಾಮಾಗಿದ್ದಾರೆ, ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಅಮೆರಿಕಾದ ಕಡಲ ಕಿನಾರೆಯಲ್ಲಿ ಕರುನಾಡ ಚಕ್ರವರ್ತಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆಪರೇಷನ್ ಬಳಿಕ ಫುಲ್ ಜಾಲಿಯಾಗಿದ್ದಾರೆ. ಶಿವರಾಜ್ ಕುಮಾರ್ ಕಂಡು ಫ್ಯಾನ್ಸ್ ಕೂಡ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಆಪರೇಷನ್ ಆಗಿ ಅದು ಸಕ್ಸಸ್ ಆದ ಬಳಿಕ ಸ್ವತಃ ಅವರೇ ಬಂದು ವಿಡಿಯೋ ಮೂಲಕ ಅಭಿಮಾನಿಗಳಿಗೆ ಆತಂಕ ಪಡಬೇಡಿ, ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ರು. ಆ ಬಳಿಕ ಅವರು ಕ್ಯಾನ್ಸರ್ ಗೆದ್ರು ಅಂತ ನಾವು ಕೂಡ ಹೇಳಿದ್ವಿ. ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿದ್ರು ಅದನ್ನ. ಆಪರೇಷನ್ ಆದ ಬಳಿಕ ಅವರ ಎಲ್ಲ ರಿಪೋರ್ಟ್ ಕೂಡ ನೆಗೆಟಿವ್ ಬಂದಿದೆ, ಹಾಗಾಗಿ ಆರಾಮಾಗಿದ್ದಾರೆ, ಯಾವುದೇ ರೀತಿಯ ಕ್ಯಾನ್ಸರ್ ಇಲ್ಲ ಅವರಿಗೆ, ಈಗ ಚೇತರಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅದಾದ ಬಳಿಕ ಅವರು ಮೋಸ್ಟ್ಲಿ ಇದೇ ತಿಂಗಳು 26ಕ್ಕೆ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಅಮೆರಿಕಾದಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ಶಿವಣ್ಣ ಇರುವಂತಹ ದೃಶ್ಯ ಕಡಲ ಕಿನಾರೆ, ಅಮೆರಿಕಾದ ಕಡಲ ಕಿನಾರೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗೆ ಶಿವಣ್ಣ ಇರುವಂತಹ ದೃಶ್ಯ. ಅಲ್ಲಿಗೆ ಅಭಿಮಾನಿಗಳು ಈ ಫೋಟೋ ನೋಡಿ ಸಹಜವಾಗಿ ಖುಷಿಯಾಗಿರ್ತೀರಿ. ಕಾರಣ ಇಲ್ಲಿಂದ ಅಮೆರಿಕಕ್ಕೆ ಅವರು ಶಸ್ತ್ರಚಿಕಿತ್ಸೆಗೆ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಬಹಳ ಜನ ಆತಂಕದಲ್ಲಿದ್ರು. ಸೊ ಅಲ್ಲಿಂದ ಮೇಲಿಂದ ಮೇಲೆ ಒಂದು ಗುಡ್ ನ್ಯೂಸ್ ಅನ್ನ ಅಭಿಮಾನಿಗಳಿಗೆ ಶಿವಣ್ಣ ಕೊಡ್ತಿದ್ದಾರೆ. ಒಂದ್ ಕಡೆ ಆಪರೇಷನ್ ಸಕ್ಸಸ್, ಆಮೇಲೆ ಆರಾಮಾಗಿದ್ದೀನಿ ಅನ್ನುವಂಥ ಸಂದೇಶ. ಈಗ ಕಡಲ ಕಿನಾರೆಯಲ್ಲಿ ರಿಲ್ಯಾಕ್ಸ್ ಮೂಡ್ ನಲ್ಲಿರುವಂತಹ ಫೋಟೋ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೋಜಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಫುಲ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಅನ್ಸುತ್ತೆ ಈ ಫೋಟೋ ನೋಡಿದ ಬಳಿಕ. ಎಸ್ ಶ್ರುತಿ, ರೀಸೆಂಟ್ ಆಗಿ ತಾನೇ ಗೀತಾ ಶಿವರಾಜ್ ಕುಮಾರ್ ಇಬ್ರು ಕೂಡ ಫೋಟೋವನ್ನ ಕ್ಲಿಕ್ಕಿಸ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಅಪ್ಲೋಡ್ ಮಾಡಿರುವಂತದ್ದು ಇನ್ಸ್ಟಾಗ್ರಾಮ್ ನಲ್ಲಿ. ಹಾಗೆ ನನ್ನ ಸಮುದ್ರ ನೀವು ಅಂತ ಹೇಳ್ಬಿಟ್ಟು ಅಭಿಮಾನಿಗಳಿಗೆ ಒಂದು ಲೈನ್ ಅನ್ನ ಬರ್ದಿರ್ತಾರೆ ಶಿವಣ್ಣ. ಅದನ್ನೆಲ್ಲದನ್ನ ನೋಡ್ಬಿಟ್ಟು ಅಭಿಮಾನಿಗಳು ಫುಲ್ ಖುಷಿ ಆಗಿರ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಜನವರಿ 26ಕ್ಕೆ ಶಿವಣ್ಣ ಬೆಂಗಳೂರಿಗೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅವ್ರಿಗೆ ನಿಜಕ್ಕೂ ಈ ರೀತಿಯಾದಂತಹ ಕಾಯಿಲೆ ಇತ್ತ ಅಂತ ಆಶ್ಚರ್ಯ ಮೂಡಬೇಕು. ಅಷ್ಟು ವಿಭಿನ್ನವಾಗಿ ಅಂದ್ರೆ ಅಷ್ಟು ಜೋಶ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಶಿವಣ್ಣ. ದಿನೇ ದಿನ ಇವ್ರಿಗೆ ಏಜೆ ಆಗಿಲ್ವಾ, ಇನ್ನು 25ರ ಹರೆಯದಲ್ಲಿ ಇದ್ದಾರಾ ಅನ್ನೋ ಹಾಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅಮೆರಿಕದ ನಾವೇನು ಫೋಟೋಸ್ ನಲ್ಲಿ ನೋಡ್ತಾ ಇದ್ದೀವಿ, ಅಮೆರಿಕದ ಕಡಲ ಕಿನಾರೆಯಲ್ಲಿ ಕರುನಾಡ ಚಕ್ರವರ್ತಿ ಖುಷಿಯಾಗಿ ಸಂಭ್ರಮದ ಕ್ಷಣಗಳನ್ನ ಕಳೀತಾ ಇರುವಂತದ್ದು. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಜೊತೆಗೆ ಇದ್ದಾರೆ. ಅವರ ಜೊತೆಗೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಶಿವಣ್ಣ ಜಾಲಿ ಮೂಡ್ ನಲ್ಲಿ ಇದ್ದಾರೆ. ಓಕೆ ರೋಜಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಆರೋಗ್ಯ ಹೇಗಿದೆ, ಚೇತರಿಸಿಕೊಂಡಿದ್ದಾರೆ? ಬಹುತೇಕ ಅಭಿಮಾನಿಗಳಿಗೆ ಬಹಳ ಕುತೂಹಲ ಇರುತ್ತೆ. ಖಂಡಿತ ಅವರು ಚೇತರಿಸಿಕೊಂಡಿದ್ದಾರೆ, ಆರಾಮಾಗಿದ್ದಾರೆ, ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಅಮೆರಿಕಾದ ಕಡಲ ಕಿನಾರೆಯಲ್ಲಿ ಕರುನಾಡ ಚಕ್ರವರ್ತಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆಪರೇಷನ್ ಬಳಿಕ ಫುಲ್ ಜಾಲಿಯಾಗಿದ್ದಾರೆ. ಶಿವರಾಜ್ ಕುಮಾರ್ ಕಂಡು ಫ್ಯಾನ್ಸ್ ಕೂಡ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಆಪರೇಷನ್ ಆಗಿ ಅದು ಸಕ್ಸಸ್ ಆದ ಬಳಿಕ ಸ್ವತಃ ಅವರೇ ಬಂದು ವಿಡಿಯೋ ಮೂಲಕ ಅಭಿಮಾನಿಗಳಿಗೆ ಆತಂಕ ಪಡಬೇಡಿ, ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ರು. ಆ ಬಳಿಕ ಅವರು ಕ್ಯಾನ್ಸರ್ ಗೆದ್ರು ಅಂತ ನಾವು ಕೂಡ ಹೇಳಿದ್ವಿ. ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿದ್ರು ಅದನ್ನ. ಆಪರೇಷನ್ ಆದ ಬಳಿಕ ಅವರ ಎಲ್ಲ ರಿಪೋರ್ಟ್ ಕೂಡ ನೆಗೆಟಿವ್ ಬಂದಿದೆ, ಹಾಗಾಗಿ ಆರಾಮಾಗಿದ್ದಾರೆ, ಯಾವುದೇ ರೀತಿಯ ಕ್ಯಾನ್ಸರ್ ಇಲ್ಲ ಅವರಿಗೆ, ಈಗ ಚೇತರಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅದಾದ ಬಳಿಕ ಅವರು ಮೋಸ್ಟ್ಲಿ ಇದೇ ತಿಂಗಳು 26ಕ್ಕೆ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಅಮೆರಿಕಾದಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ಶಿವಣ್ಣ ಇರುವಂತಹ ದೃಶ್ಯ ಕಡಲ ಕಿನಾರೆ, ಅಮೆರಿಕಾದ ಕಡಲ ಕಿನಾರೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗೆ ಶಿವಣ್ಣ ಇರುವಂತಹ ದೃಶ್ಯ. ಅಲ್ಲಿಗೆ ಅಭಿಮಾನಿಗಳು ಈ ಫೋಟೋ ನೋಡಿ ಸಹಜವಾಗಿ ಖುಷಿಯಾಗಿರ್ತೀರಿ. ಕಾರಣ ಇಲ್ಲಿಂದ ಅಮೆರಿಕಕ್ಕೆ ಅವರು ಶಸ್ತ್ರಚಿಕಿತ್ಸೆಗೆ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಬಹಳ ಜನ ಆತಂಕದಲ್ಲಿದ್ರು. ಸೊ ಅಲ್ಲಿಂದ ಮೇಲಿಂದ ಮೇಲೆ ಒಂದು ಗುಡ್ ನ್ಯೂಸ್ ಅನ್ನ ಅಭಿಮಾನಿಗಳಿಗೆ ಶಿವಣ್ಣ ಕೊಡ್ತಿದ್ದಾರೆ. ಒಂದ್ ಕಡೆ ಆಪರೇಷನ್ ಸಕ್ಸಸ್, ಆಮೇಲೆ ಆರಾಮಾಗಿದ್ದೀನಿ ಅನ್ನುವಂಥ ಸಂದೇಶ. ಈಗ ಕಡಲ ಕಿನಾರೆಯಲ್ಲಿ ರಿಲ್ಯಾಕ್ಸ್ ಮೂಡ್ ನಲ್ಲಿರುವಂತಹ ಫೋಟೋ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೋಜಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಫುಲ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಅನ್ಸುತ್ತೆ ಈ ಫೋಟೋ ನೋಡಿದ ಬಳಿಕ. ಎಸ್ ಶ್ರುತಿ, ರೀಸೆಂಟ್ ಆಗಿ ತಾನೇ ಗೀತಾ ಶಿವರಾಜ್ ಕುಮಾರ್ ಇಬ್ರು ಕೂಡ ಫೋಟೋವನ್ನ ಕ್ಲಿಕ್ಕಿಸ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಅಪ್ಲೋಡ್ ಮಾಡಿರುವಂತದ್ದು ಇನ್ಸ್ಟಾಗ್ರಾಮ್ ನಲ್ಲಿ. ಹಾಗೆ ನನ್ನ ಸಮುದ್ರ ನೀವು ಅಂತ ಹೇಳ್ಬಿಟ್ಟು ಅಭಿಮಾನಿಗಳಿಗೆ ಒಂದು ಲೈನ್ ಅನ್ನ ಬರ್ದಿರ್ತಾರೆ ಶಿವಣ್ಣ. ಅದನ್ನೆಲ್ಲದನ್ನ ನೋಡ್ಬಿಟ್ಟು ಅಭಿಮಾನಿಗಳು ಫುಲ್ ಖುಷಿ ಆಗಿರ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಜನವರಿ 26ಕ್ಕೆ ಶಿವಣ್ಣ ಬೆಂಗಳೂರಿಗೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅವ್ರಿಗೆ ನಿಜಕ್ಕೂ ಈ ರೀತಿಯಾದಂತಹ ಕಾಯಿಲೆ ಇತ್ತ ಅಂತ ಆಶ್ಚರ್ಯ ಮೂಡಬೇಕು. ಅಷ್ಟು ವಿಭಿನ್ನವಾಗಿ
ಅಂದ್ರೆ ಅಷ್ಟು ಜೋಶ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಶಿವಣ್ಣ. ದಿನೇ ದಿನೇ ಇವ್ರಿಗೆ ಏಜೆ ಆಗಿಲ್ವಾ, ಇನ್ನು 25ರ ಹರೆಯದಲ್ಲಿ ಇದ್ದಾರಾ ಅನ್ನೋ ಹಾಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅಮೆರಿಕದ ನಾವೇನು ಫೋಟೋಸ್ ನಲ್ಲಿ ನೋಡ್ತಾ ಇದ್ದೀವಿ, ಅಮೆರಿಕದ ಕಡಲ ಕಿನಾರೆಯಲ್ಲಿ ಕರುನಾಡ ಚಕ್ರವರ್ತಿ ಖುಷಿಯಾಗಿ ಸಂಭ್ರಮದ ಕ್ಷಣಗಳನ್ನ ಕಳೀತಾ ಇರುವಂತದ್ದು. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಜೊತೆಗೆ ಇದ್ದಾರೆ. ಅವರ ಜೊತೆಗೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಶಿವಣ್ಣ ಜಾಲಿ ಮೂಡ್ ನಲ್ಲಿ ಇದ್ದಾರೆ. ಶ್ರುತಿ. ಓಕೆ ರೋಜಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಆರೋಗ್ಯ ಹೇಗಿದೆ, ಚೇತರಿಸಿಕೊಂಡಿದ್ದಾರೆ? ಬಹುತೇಕ ಅಭಿಮಾನಿಗಳಿಗೆ ಬಹಳ ಕುತೂಹಲ ಇರುತ್ತೆ. ಖಂಡಿತ ಅವರು ಚೇತರಿಸಿಕೊಂಡಿದ್ದಾರೆ, ಆರಾಮಾಗಿದ್ದಾರೆ, ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಅಮೆರಿಕಾದ ಕಡಲ ಕಿನಾರೆಯಲ್ಲಿ ಕರುನಾಡ ಚಕ್ರವರ್ತಿ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದಾರೆ. ಆಪರೇಷನ್ ಬಳಿಕ ಫುಲ್ ಜಾಲಿಯಾಗಿದ್ದಾರೆ. ಶಿವರಾಜ್ ಕುಮಾರ್ ಕಂಡು ಫ್ಯಾನ್ಸ್ ಕೂಡ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಆಪರೇಷನ್ ಆಗಿ ಅದು ಸಕ್ಸಸ್ ಆದ ಬಳಿಕ ಸ್ವತಃ ಅವರೇ ಬಂದು ವಿಡಿಯೋ ಮೂಲಕ ಅಭಿಮಾನಿಗಳಿಗೆ ಆತಂಕ ಪಡಬೇಡಿ, ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ರು. ಆ ಬಳಿಕ ಅವರು ಕ್ಯಾನ್ಸರ್ ಗೆದ್ರು ಅಂತ ನಾವು ಕೂಡ ಹೇಳಿದ್ವಿ. ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಹೇಳಿದ್ರು ಅದನ್ನ. ಆಪರೇಷನ್ ಆದ ಬಳಿಕ ಅವರ ಎಲ್ಲ ರಿಪೋರ್ಟ್ ಕೂಡ ನೆಗೆಟಿವ್ ಬಂದಿದೆ, ಹಾಗಾಗಿ ಆರಾಮಾಗಿದ್ದಾರೆ, ಯಾವುದೇ ರೀತಿಯ ಕ್ಯಾನ್ಸರ್ ಇಲ್ಲ ಅವರಿಗೆ, ಈಗ ಚೇತರಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅದಾದ ಬಳಿಕ ಅವರು ಮೋಸ್ಟ್ಲಿ ಇದೇ ತಿಂಗಳು 26ಕ್ಕೆ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ. ಅದಕ್ಕೂ ಮುನ್ನ ಅಮೆರಿಕಾದಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ಶಿವಣ್ಣ ಇರುವಂತಹ ದೃಶ್ಯ ಕಡಲ ಕಿನಾರೆ, ಅಮೆರಿಕಾದ ಕಡಲ ಕಿನಾರೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗೆ ಶಿವಣ್ಣ ಇರುವಂತಹ ದೃಶ್ಯ. ಅಲ್ಲಿಗೆ ಅಭಿಮಾನಿಗಳು ಈ ಫೋಟೋ ನೋಡಿ ಸಹಜವಾಗಿ ಖುಷಿಯಾಗಿರ್ತೀರಿ. ಕಾರಣ ಇಲ್ಲಿಂದ ಅಮೆರಿಕಕ್ಕೆ ಅವರು ಶಸ್ತ್ರಚಿಕಿತ್ಸೆಗೆ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಬಹಳ ಜನ ಆತಂಕದಲ್ಲಿದ್ರು. ಸೊ ಅಲ್ಲಿಂದ ಮೇಲಿಂದ ಮೇಲೆ ಒಂದು ಗುಡ್ ನ್ಯೂಸ್ ಅನ್ನ ಅಭಿಮಾನಿಗಳಿಗೆ ಶಿವಣ್ಣ ಕೊಡ್ತಿದ್ದಾರೆ. ಒಂದ್ ಕಡೆ ಆಪರೇಷನ್ ಸಕ್ಸಸ್, ಆಮೇಲೆ ಆರಾಮಾಗಿದ್ದೀನಿ ಅನ್ನುವಂಥ ಸಂದೇಶ, ಈಗ ಕಡಲ ಕಿನಾರೆಯಲ್ಲಿ ರಿಲ್ಯಾಕ್ಸ್ ಮೂಡ್ ನಲ್ಲಿರುವಂತಹ ಫೋಟೋ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೋಜಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಫುಲ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಅನ್ಸುತ್ತೆ ಈ ಫೋಟೋ ನೋಡಿದ ಬಳಿಕ. ಎಸ್ ಶ್ರುತಿ, ರೀಸೆಂಟ್ ಆಗಿ ತಾನೇ ಗೀತಾ ಶಿವರಾಜ್ ಕುಮಾರ್ ಇಬ್ರು ಕೂಡ ಫೋಟೋವನ್ನ ಕ್ಲಿಕ್ಕಿಸ್ಕೊಂಡು ಸೆಲ್ಫಿ ಕ್ಲಿಕ್ಕಿಸ್ಕೊಂಡು ಅಪ್ಲೋಡ್ ಮಾಡಿರುವಂತದ್ದು ಇನ್ಸ್ಟಾಗ್ರಾಮ್ ನಲ್ಲಿ. ಹಾಗೆ ನನ್ನ ಸಮುದ್ರ ನೀವು ಅಂತ ಹೇಳ್ಬಿಟ್ಟು ಅಭಿಮಾನಿಗಳಿಗೆ ಒಂದು ಲೈನ್ ಅನ್ನ ಬರ್ದಿರ್ತಾರೆ ಶಿವಣ್ಣ. ಅದನ್ನೆಲ್ಲದನ್ನ ನೋಡ್ಬಿಟ್ಟು ಅಭಿಮಾನಿಗಳು ಫುಲ್ ಖುಷಿಯಾಗಿರ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಜನವರಿ 26ಕ್ಕೆ ಶಿವಣ್ಣ ಬೆಂಗಳೂರಿಗೆ ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅವ್ರಿಗೆ ನಿಜಕ್ಕೂ ಈ ರೀತಿಯಾದಂತಹ ಕಾಯಿಲೆ ಇತ್ತ ಅಂತ ಆಶ್ಚರ್ಯ ಮೂಡ್ಬೇಕು. ಅಷ್ಟು ವಿಭಿನ್ನವಾಗಿ ಅಂದ್ರೆ ಅಷ್ಟು ಜೋಶ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಶಿವಣ್ಣ. ದಿನೇ ದಿನೇ ಇವ್ರಿಗೆ ಏಜೆ ಆಗಿಲ್ವಾ, ಇನ್ನು 25ರ ಹರೆಯದಲ್ಲಿ ಇದ್ದಾರಾ ಅನ್ನೋ ಹಾಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಅಮೆರಿಕದ ನಾವೇನು ಫೋಟೋಸ್ ನಲ್ಲಿ ನೋಡ್ತಾ ಇದ್ದೀವಿ, ಅಮೆರಿಕದ ಕಡಲ ಕಿನಾರೆಯಲ್ಲಿ ಕರುನಾಡ ಚಕ್ರವರ್ತಿ ಖುಷಿಯಾಗಿ ಸಂಭ್ರಮದ ಕ್ಷಣಗಳನ್ನ ಕಳೀತಾ ಇರುವಂತದ್ದು. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಜೊತೆಗೆ ಇದ್ದಾರೆ. ಅವರ ಜೊತೆಗೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಶಿವಣ್ಣ ಜಾಲಿ ಮೂಡ್ ನಲ್ಲಿ ಇದ್ದಾರೆ. ಓಕೆ ರೋಜಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.